ಹಲೋ ಎವ್ರಿವನ್, ಇದು ಲಾಸ್ಟ್ ಮಿನಿ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ದುಬೈ ಏರ್ಪೋರ್ಟಲ್ಲಿ 7 ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಸುಮಾರಷ್ಟು ಆಕ್ಟಿವಿಟೀಸ್ ಮಾಡಬೇಕಾಯಿತು. ಅದರಲ್ಲಿ ಕೆಲವೊಂದು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡೆ, ಇನ್ನು ಕೆಲವೊಂದು ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಗಿತ್ತು. ಸ್ವಲ್ಪ ಶಾಪಿಂಗ್, ಸ್ವಲ್ಪ ಸುತ್ತಾಟ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡಿದಾದ್ಮೇಲೆ ಫೈನಲಿ ನಮ್ಮ ಕನೆಕ್ಟೆಡ್ ಫ್ಲೈಟ್ ಬಂದಿದೆ. ನಾವೀಗ ಹೊರಡ್ತಾ ಇರುವಂಥದ್ದು ಪ್ಯಾರಿಸ್ಗೆ. ಈ ಒಂದು ಫ್ಲೈಟ್ ಕೂಡ ಎಮಿರೇಟ್ಸ್. ಈ ಕನೆಕ್ಟೆಡ್ ಫ್ಲೈಟ್ ಟೈಮಿಂಗ್ಸ್ ಇದ್ದು ಅರೌಂಡ್ 2:30 to 3 o'clock ಮಧ್ಯದಲ್ಲಿ. ಸೊ ಮಧ್ಯಾಹ್ನ ಲಂಚ್ ಕೂಡ ಮಾಡಿರಲಿಲ್ಲ, ತುಂಬಾನೇ ಹಶ್ವಾಗ್ತಾ ಇತ್ತು. ಲಂಚ್ ಬೇಗ ಸರ್ವ್ ಮಾಡ್ತಾರೇನೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಆಫ್ಟರ್ 1 hour ಏನೋ ಲಂಚ್ ಅನ್ನೋದು ಸರ್ವ್ ಮಾಡ್ತಾ ಹೋದ್ರು. ಲಂಚ್ ಅಂತೂ ತುಂಬಾ ಹೆಮ್ಮಿಯಾಗಿತ್ತು. ಹೊಟ್ಟೆ ಹಸಿದ್ರೆ ಯಾವುದೇ ಫುಡ್ ಕೊಟ್ಟರು ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ. ಚಿಕನ್ ಜೊತೆಗೆ ಕೆಲವು ಬಾಯ್ಲ್ಡ್ ವೆಜಿಟೇಬಲ್ಸ್ ಮತ್ತೆ ಫ್ರೈ ಮಾಡಿರೋಂಥ ಪೊಟಾಟೋನ ಕೊಟ್ಟಿದ್ರು. ಲಂಚ್ ಮುಗಿಸ್ಕೊಂಡು ಅರೌಂಡ್ 3 hours ಏನೋ ಜರ್ನಿ ಮಾಡಿದ್ವಿ. ಅಷ್ಟರಲ್ಲಿ ನಾನು ಒಂದು 2 ಮೂವೀಸ್ ಏನೋ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಫೈನಲಿ ನಾವು ಪ್ಯಾರಿಸ್ನ ರೀಚ್ ಆಗಿದ್ವಿ. ಬಟ್ ಪ್ಯಾರಿಸ್ ಏರ್ಪೋರ್ಟಲ್ಲಿ ಚೆಕ್ ಇನ್ ಇದೆ ಅಲ್ವಾ, ಸೊ ಅದು ಅರೌಂಡ್ 2 hours ಟೈಮ್ ಟೇಕಿಂಗ್ ಅಂತಾನೆ ಹೇಳ್ಬೋದು. ಹೋಟೆಲ್ಗೆ ಹೋಗ್ತಾ ಇದೀವಿ. ರಿಸಿಡ್ ಹೋಮ್ ಅಂದ್ಬಿಟ್ಟು ಇಲ್ಲಿಂದ ಒಂದು ಸಿಟಿ ಟೂರ್ ಮಾಡಕ್ಕಾಗ್ಲಿ, ಐಫಿಲ್ ಟವರ್ ಆಗಲಿ, ಸೀನ್ ರಿವರ್ ಪ್ಯಾಕ್ ಡಿನ್ನರ್ ಕೊಡ್ತೀನಿ. ನೀವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆರಾಮಾಗಿ. ರಾತ್ರಿ ಅರೌಂಡ್ 9 ರಿಂದ 10 ಗಂಟೆ ಮಧ್ಯದಲ್ಲಿ ರೂಮ್ಗೆ ರೀಚ್ ಆದ್ವಿ. ರೂಮ್ ಟೂರ್ ಯಾವ ತರ ಇದೆ ಅಂತ ನೋಡೋಣವಾ. ಎಂಟ್ರೆನ್ಸ್ ಡೋರ್ ಎಂಟ್ರಿ ಆಗಿದ ಕೂಡಲೇ ಈ ತರ ಕಾರಿಡಾರ್ ಇರುತ್ತೆ. ರೈಟ್ ಸೈಡ್ಗೆ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ನೀಟ್ ಆಗಿದೆ. ಇದು ವಾಶ್ ಬೇಸಿನ್ ಏರಿಯಾ. ಹಾಯ್, ಇಲ್ಲಿ ಎಲ್ಲಾ ಕಡೆ ಕೂಡ ಆಲ್ಮೋಸ್ಟ್ ಟಬ್ಬೇ ಇತ್ತು. ಸೊ ಇನ್ನೊಂದು ಕಡೆ ಬಂದು ಡ್ರೈ ಏರಿಯಾ. ಒಂದು ಮಿಸ್ಸಿಂಗ್ ಏನಂದ್ರೆ ಇಲ್ಲಿ ಗನ್ನೇ ಇರಲ್ಲ. ಸೊ ಎಲ್ಲ ಕಡೆ ಕೂಡ ಟಿಶ್ಯೂಸ್ ಇಟ್ಟಿರ್ತಾರೆ. ನೆಕ್ಸ್ಟ್ ಬಂದು ಎಂಟ್ರಿ ಆಗಿದ ಕೂಡ್ಲೇನೆ ಇದು ಒಂದು ಪೋರ್ಷನ್ ಅಂತ ಹೇಳಿದೆ ಅಲ್ವಾ. ನೆಕ್ಸ್ಟ್ ಪೋರ್ಷನ್ಗೆ ಈಗ ಎಂಟ್ರಿ ಆಗೋಣ. ಸೊ ಇದು ಒಂದು ರೂಮಲ್ಲಿ ಸೆಕ್ಷನ್ಸ್ ಮಾಡಿದ್ದಾರೆ. ಇಲ್ಲಿಗೆ ಇದು ಡೋರ್ನ ಕ್ಲೋಸ್ ಕೂಡ ಮಾಡ್ಕೊಳ್ಬೋದು. ಡೋರ್ ಓಪನ್ ಮಾಡಿದ್ರೆ ಈ ಕಡೆ ಬಂದು ಡೈನಿಂಗ್ ಏರಿಯಾ, ಅದರ ಆಪೋಸಿಟ್ ಕಿಚನ್ ಇದೆ. ಕಿಚನಲ್ಲೂ ಕೂಡ ಕುಕ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಕೆಲವೊಂದು ಬೇಸಿಕ್ ಯುಟೆನ್ಸಿಲ್ಸ್ ಎಲ್ಲಾನು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕ್ರಾಕರೀಸ್ ಇರ್ಬೋದು, ಮತ್ತು ಕಟ್ಲರೀಸು, ಕೆಲವೊಂದು ಗ್ರಾಸರೀಸ್ಗೆ ಫಿಲ್ ಮಾಡ್ಕೊಳ್ಳೋಕ್ಕೆ ಕಂಟೈನರ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಮಿನಿ ಫ್ರಿಜ್, ಡಿಶ್ ವಾಷರ್ ಕೂಡ ಇದೆ. ಮ್ಯಾನ್ಯುಯಲ್ ಆಗಿ ವಾಶ್ ಮಾಡ್ತೀವಿ ಅಂದರೆ ಒಂದು ಡಿಟರ್ಜೆಂಟ್ ಕಿಟ್ ಕೂಡ ಒಂದು ಪೋಟ್ಲಿ ಬ್ಯಾಗಲ್ಲಿ ಹಾಕಿ ಸೈಡ್ಗೆ ಇಟ್ಟಿದ್ದಾರೆ. ಇಷ್ಟು 2 ಸೆಕ್ಷನ್ ಇರುವಂಥದ್ದು. ನೆಕ್ಸ್ಟ್ ಎಂಟ್ರಿ ಆದರೆ ಇದು ಬಂದು ಬೆಡ್ರೂಮ್ ಏರಿಯಾ. ಇದು ಒಂದು ಟಿವಿ ಯೂನಿಟು, ಸ್ಟಡಿ ಯೂನಿಟು, ಆಪೋಸಿಟಲ್ಲೇ ಬೆಡ್ಡು ಇದು ಕಿಂಗು ಅಲ್ಲ, ಕ್ವೀನು ಅಲ್ಲ. ಸೊ ನಾರ್ಮಲ್ ಆಗಿ ಸೈಜ್ ಇದೆ ಅಷ್ಟೇ. ಅದರಲ್ಲಿ ಪಕ್ಕದಲ್ಲೇ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಈ ತರ ಇದೆ. ರೂಮ್ ಅಂತೂ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟ ಆಯ್ತು. ಸ್ವಲ್ಪ ಲೇಟ್ ಆಗಿದ ಕಾರಣ ಪ್ಯಾಕ್ ಡಿನ್ನರ್ನ ಕೊಟ್ಟಿದ್ದಾರೆ. ರೈಸ್ ಜೊತೆಗೆ ದಾಲ್, ಉಪ್ಪಿನಕಾಯಿ ಅಂತೂ ಅಮೇಝಿಂಗ್ ಆಗಿತ್ತು. ಗುಲಾಬ್ ಜಾಮೂನ್, ರಸಮ್, ಒಂದು ಪನ್ನೀರ್ ಕರಿ ಜೊತೆಗೆ 2 ಚಪಾತಿನ ಸರ್ವ್ ಮಾಡಿದ್ರು. ತುಂಬಾನೇ ಟೇಸ್ಟಿಯಾಗಿತ್ತು. ಈ ಮಿನಿ ವ್ಲಾಗ್ ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.